ಚಂದ್ರ ಇದರಿಂದ ಜೀವ ಬೆದರಿಕೆ ಇದೆ. ಅದ್ರ ಬಗ್ಗೆ ಇಲ್ಲ, ನಾವೇನು ಚರ್ಚೆ ಮಾಡಿಲ್ಲಪ್ಪ. ಸಿ.ಟಿ. ರವಿ ಪ್ರಕರಣದ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಅದು ಸಿಒಡಿ ಅವ್ರ ಎನ್ಕ್ವೈರಿ ಮಾಡ್ಕೊಳ್ತಾರೆ. ಅದು ಡಿಜಿ ಅವ್ರು ನೋಡ್ಕೊಳ್ತಾರೆ. ಇಲ್ಲ, ಅದು ಎಲ್ಲವನ್ನು ಸರ್ಕಾರದ ಗಮನಕ್ಕೆ ತರೋದಿಲ್ರಿ. ಅವ್ರು ಪೊಲೀಸ್ ಇಲಾಖೆ ಅವ್ರು ಕೆಲಸ ಮಾಡ್ತಾರೆ. ಸರ್ಕಾರ ಎಲ್ಲದಕ್ಕೂ ಇನ್ವಾಲ್ವ್ ಆಗುತ್ತಾ? ಗೌರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದೇರ್ ಅಫೇರ್ಸ್. ನಾವು ಫ್ರೀಡಮ್ ಕೊಡ್ತೀವಿ ಅವರಿಗೆ, ಅವರು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ಸಿ.ಟಿ. ರವಿ ಅವರ ಮೇಲೆ ಅಟ್ಯಾಕ್ ಆಗಿ ಸಂಬಂಧಪಟ್ಟಂಗೆ ದೂರು ದಾಖಲಾಗಿ 5-6 ದಿನ ಆದ್ರೂ ಕೂಡ ಒಬ್ಬರು ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ. ಇಲ್ಲ, ನಾವು ಅವತ್ತೇ ಅವ್ರಿಗೆ ಹೊಡೆಯೋಕ್ ಬಂದ್ರು ಅಂತೇಳಿ 24 ಜನನ ಅರೆಸ್ಟ್ ಮಾಡಿ ಆ ಕ್ಷಣದಲ್ಲೇ ನಾವು ಕಳಿಸಿದ್ವಲ್ಲ. ಆಮೇಲೆ ಸಾಯಂಕಾಲಕ್ಕೆ ಕೇಸ್ ಬಿಟ್ಟಿದ್ದಾರೆ. ಅವರು ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಅವ್ರನ್ನ ಬಿಟ್ಟಿದ್ದಾರೆ. ನಮ್ಮನ್ನ ಕೇಳಿ ಮಾಡ್ತಾರ? ಮೀಡಿಯಾದವ್ರನ್ನ ಕೇಳಿ ಮಾಡ್ತಾರ ಅಥವಾ ಸರ್ಕಾರನೇ ಎಲ್ಲದಕ್ಕೂ ಕೇಳಿ ಮಾಡ್ತಾರ? ಅವ್ರಿಗೆ ಪ್ರೊಸೀಜರ್ ಸ್ವಲ್ಪ ಕೇಳ್ರಿ. ಇಲ್ಲಿ ನೀವೇನ್ ಇಂಟ್ರಾಗೇಷನ್ ಮಾಡ್ಬೇಕಾ ಏನು? ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು. ಪ್ರೆಸ್ ಕೇಳುವಾಗ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೀನಿ, ಗೊತ್ತಾಯ್ತಾ? ಈ ಕ್ರಿಸ್ ಕ್ರಾಸ್ ಮಾಡಕ್ ಹೋಗಬೇಡಿ. ಪ್ರಶ್ನೆ ಏನಂದ್ರೆ, ಅವತ್ತು ಗಲಾಟೆ ಮಾಡಕ್ ಬಂದಾಗ ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡೋದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರನ್ನ ಸಂಜೆವರೆಗೂ ಇಟ್ಕೊಂಡು ಅವ್ರನ್ನ ಆಮೇಲೆ ಅವ್ರಿಗೆ ವಾರ್ನಿಂಗ್ ಮಾಡಿ ಅವ್ರ ಪ್ರೊಸೀಜರ್ ಏನಿದೆ ಅದ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಈಗ ನಾನು ಹೇಳ್ತಾ ಇರೋದು, ಸಿಒಡಿ ಕೊಟ್ಟಿದ್ದೀವಿ. ನಾವು ಯಾವ್ದನ್ನು ಕೂಡ ಯಾವ್ದು ಹೇಳಿಕೆಗಳು ಕೊಡಕ್ಕಾಗೋದಿಲ್ಲ, ಕೊಡಬಾರ್ದು. ಅವರು ಸಿ.ಟಿ. ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಡಿಜಿ ಅವ್ರಿಗೆ ಕೊಟ್ಟಿದ್ದಾರೆ, ಡಿಜಿ ನೋಡ್ಕೊಳ್ತಾರೆ. ಅದಕ್ಕೆ ಸರ್ಕಾರನ ಕೇಳಿದ್ರೆ ಸರ್ಕಾರ ಏನ್ ಮಾಡ್ಬೇಕು ಹೇಳ್ತೀವಿ. ಸರ್ಕಾರ ಕೇಳೋ ಅಗತ್ಯ ಇಲ್ಲ. ಅವರಿಗೆ ಲೇಡ್ ಔಟ್ ಪ್ರೊಸೀಜರ್ಸ್ ಪೊಲೀಸಲ್ಲಿ. ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಹಂಗಲ್ಲ. ಬೇರೆ ಡಿಪಾರ್ಟ್ಮೆಂಟ್ ನ ರೀತಿ ಇರೋದಿಲ್ಲ. ಇಲ್ಲಿಗೆ ಪ್ರತಿಯೊಂದಕ್ಕೂ ಲೇಡ್ ಔಟ್ ಪ್ರೊಸೀಜರ್ಸ್ ಇರುತ್ತೆ. ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಎಲ್ಲದಕ್ಕೂ ನಾವು ಸರ್ಕಾರ ಸಾರಿ ನಾವು ಇಂಟರ್ಫಿಯರ್ ಆಗಲ್ಲ. ಈಗ ಸೋನಿಯಾ ಗಾಂಧಿ ಅವರು ಏನಾದ್ರು ಗೊತ್ತಿಲ್ಲ. ಅದೇ ನಾನು ಲಿಸ್ಟ್ ಕೇಳಿದ್ದೀನಿ ಅಧ್ಯಕ್ಷರಿಗೆ. ಏನು 26-27ಕ್ಕೆ ಗಾಂಧಿ ಭಾರತ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಪ್ರೋಟೋಕಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಒಬ್ಬ ಗೃಹ ಸಚಿವನಾಗಿ ನಾನು ಸಭೆಯನ್ನ ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಚರ್ಚೆ ಮಾಡಿ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನ ಅವ್ರಿಗೆ ಸೇಫ್ಟಿ ದೃಷ್ಟಿಯಿಂದ ಏನ್ ಮಾಡಬೇಕು. ಸುಮಾರು 4,500 ಪೊಲೀಸ್ ಏನು ಅಧಿವೇಶನದ ಸಂದರ್ಭದಲ್ಲಿ ಬಂದಿದ್ರು, ಅವ್ರನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಯಾಕೆಂದ್ರೆ ಅಷ್ಟು ಜನ ಬೇಕಾಗ್ತದೆ ಅಂತ ಹೇಳಿ ನಾವು ಉಳಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ಮೀಟಿಂಗ್ ಕರೆದಿದ್ದೇನೆ. ಬೇರೆ ಯಾವುದನ್ನು ನಾವು ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ. ಇಲ್ಲ, ಶಬ್ದನೇ ಎತ್ತಿಲ್ಲ. ಓನ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಾತ್ರ ಸ್ಥೀಮಿತವಾದ ಚರ್ಚೆ ಆಗಿದೆ ಬಿಟ್ರೆ DCM ಅವರು ಕೂಡ ಬಂದ್ರು. ಯಾಕೆಂದ್ರೆ ಅವ್ರನ್ನ ನಾವು ಕರೆಸ್ಕೊಂಡು ಯಾರ್ಯಾರು ಬರ್ತಿದ್ದಾರೆ, ಅದಕ್ಕೆ ಏನೇನ್ ಪ್ರೋಟೋಕಾಲ್ ಕೊಡ್ಬೇಕು, ಆಮೇಲೆ ಏರ್ಪೋರ್ಟ್ ನಿಂದ ಅವರನ್ನ ರಿಸೀವ್ ಮಾಡೋದು ಹೇಗೆ, ಇವೆಲ್ಲ ಡೀಟೇಲ್ಸ್ ಅನ್ನ ಅವ್ರ ಹತ್ರ ತಗೋಬೇಕಾಗಿತ್ತು. ಯಾರ ಹತ್ರ? ಅಧ್ಯಕ್ಷರ ಹತ್ರ. ಅವರು ಅಧ್ಯಕ್ಷರು ಇರೋದ್ರಿಂದ, KPCC ಅಧ್ಯಕ್ಷರು ಇರೋದ್ರಿಂದ DCM ಅವ್ರನ್ನ ನಾವು ಕರೆದು ಅವ್ರ ಹತ್ರ ಡೀಟೇಲ್ಸ್ ತಗೊಂಡಿದೀವಿ. ಇನ್ನು ಕೆಲವು ಡೀಟೇಲ್ಸ್ ಕೇಳಿದ್ವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ 3 ಫ್ಲೈಟ್ಸು ಬರ್ತಾ ಇದೆ, ಸ್ಪೆಷಲ್ ಫ್ಲೈಟ್ಸು. ಯಾವ್ಯಾವ ಫ್ಲೈಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಅದೆಲ್ಲ ಡೀಟೇಲ್ಸ್ ಬೇಕು ನಮ್ಗೆ. ಯಾಕೆಂದ್ರೆ ಪ್ರೋಟೋಕಾಲ್ ನಾವು ಒಬ್ಬೊಬ್ಬ MLA ಅವ್ರನ್ನ ಒಬ್ಬೊಬ್ಬ VIP-ಗೆ ಅಟೆಸ್ಟ್ ಮಾಡಿದೀವಿ. ಮತ್ತು ಅವ್ರಿಗೆ ಅಕಾಮಡೇಷನ್ ಕೂಡ ನಾವು ಈಗ ನನ್ನನ್ನೇ ರಿಸೆಪ್ಷನ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಪ್ರೋಟೋಕಾಲು ಮತ್ತು ರಿಸೆಪ್ಷನ್ ಕಮಿಟಿ. ಅದಕ್ಕಾಗಿ ಆ ಸಭೆಗಳನ್ನು ಮಾಡಿದೀವಿ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವ್ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನ್ ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ.
ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಸರ್, ಈಗ ಠಾಣೆ ಒಳಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಇರ್ತಾರೆ, ಡಿಸಿಪಿ ಅವರು ಇರ್ತಾರೆ, 3 ಜನ ಎಸಿಪಿಗಳು ಇರ್ತಾರೆ. ಸೊ ಅಂತದ್ರಲ್ಲಿ ಒಬ್ಬ ಸಿಪಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಅದನ್ನೇ ಹೇಳಿದ್ನಲ್ಲ, ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಏನ್ ಕಾರಣ ಸಿಕ್ಕಿದೆ ಗೊತ್ತಿಲ್ಲ. ಆ ಕಾರಣದಿಂದ ಅವ್ರು ಮಾಡಿರ್ತಾರೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಅದೇ ನಾಳೆ ಕಾಲ ಪ್ರಕರಣ ಬಂದಿಗೆ ಕರೆ ಕೊಟ್ಟಿದ್ದಾರೆ ಸರ್. ಕೊಡ್ಲಿ ಇದೆಲ್ಲ ಕೊಡ್ಲಿ. ಈಗ ಸಿಟಿ ಅವರು ದೂರ ಅವತ್ತೇ 19ನೇ ತಾರೀಕು ಖಾನಾಪುರ ಠಾಣೆಯಲ್ಲಿ ದೂರ ಕೊಟ್ಟಿದ್ರು. ಅದ್ಯಾಕೆ ಎಫ್ಐಆರ್ ಹಾಕಿಲ್ಲ ಸರ್? ಇಲ್ಲ, ಅದೀಗ CID ಕೊಟ್ಟಿದೀವಲ್ಲ, ಅದನ್ನು ಸೇರಿ COD ಕೊಟ್ಟಿರೋದು. CID ದವರು ಎಫ್ಐಆರ್ ಮಾಡ್ಕೊಳ್ತಾರೆ. ಲೆಟರ್ ಬರೆದಿದ್ದಾರೆ. ಏನ್ ದೂರು ಕೊಟ್ಟಿದ್ರು ಆ ದೂರಿನಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ರು. ಆ ಪೊಲೀಸ್ ಕೂಡ ಈಗ ಅನುಮಾನಿತರ ಮೇಲೆ ಸುಮಾರು 10 ಜನರ ಮೇಲೆ ಈಗ ನಾನು ಯಾವುದು ಹೇಳಿಕೆಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ಈಗಾಗ್ಲೇ ನಾವು COD ಎನ್ಕ್ವೈರಿ ಮಾಡೋದಕ್ಕೆ ಕೊಟ್ಟಿದ್ದೇವೆ. ಈಗ ನಾನು ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಸಬ್ಜುಡಿಸ್ ಆಗ ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ. ನೀವು ಬೇರೆ ಇನ್ನೇನಾದ್ರೂ ಎಲ್ಲ ಹಿರಿಯ ಅಧಿಕಾರಿಗಳಿದ್ರು ಸರ್ ಅಲ್ಲಿ, ಅವ್ರನ್ನ ಬಿಟ್ಟು ತುದಿ ಮೇಲೆ ಬ್ರಹ್ಮಾಸ್ತ್ರ ಹೇಳ್ತಾ ಇದ್ದೀನಲ್ರಿ, ಅವ್ರದ್ದು ಏನು ಲ್ಯಾಪ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ. ಏನ್ ಲ್ಯಾಪ್ಸ್ ಆಗಿದೆ ಅಂತ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸರ್ ಹೇಳಿಯಪ್ಪ, ಬಿಟ್ಟಿದ್ದವ್ರು. ಸರ್, ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಭದ್ರತೆ ವಿಚಾರದಲ್ಲಿ ಚರ್ಚೆ ಆಯ್ತು, ಜೊತೆಗೆ ಏನೇನ್ ಈಗ ಮಾಡ್ಕೊಳ್ತಾ ಇದ್ದೀವಿ? ನಾನು ಇವತ್ತು ಸಭೆ ಅವರಿಗೆ ಲಿಸ್ಟ್ ಕೇಳಿದ್ದೀವಿ. ಸರ್, ಈಗ 2 ದಿನಗಳ ಕಾಲ ಕಾಂಗ್ರೆಸ್ ಪೊಲೀಸ್ ಭದ್ರತೆ ಎಷ್ಟು ಜನ ಇತ್ತು? ಹೇಳಿದ್ನಲ್ಲ, ನೀವು ಕೇಳಿಸ್ಕೊಳ್ಳಿ. 4,500 4,500 ಅಂತ ಹೇಳಿದೆ. ಸರ್, ನೀವೆಲ್ಲ ಕೇಳಿಸ್ಕೊಂಡ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.